ಹಲೋ ಎವ್ರಿವನ್. 48ನೇ ಪ್ರಶ್ನೆಯನ್ನ ನೋಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಸೊ ಮೊದಲಿಗೆ ಸಮೀಕರಣವನ್ನ y ರೂಪದಲ್ಲಿ ಬರ್ಕೊಂಡ್ರೆ y ಸಮ 2y ಸಮ 6 ಮೈನಸ್ x ಅಂತ ಆಗತ್ತೆ. ಸೊ y ಸಮ 6 ಮೈನಸ್ x ಬೈ 2 ಅನ್ನೋದನ್ನ ನಾವು ನೋಡಬಹುದು. ಹಾಗೆ x ಪ್ಲಸ್ ವೈಗೆ ನಾವು y ರೂಪದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ? 5 ಮೈನಸ್ ಎಕ್ಸ್. ಹೌದಾ? ಸೊ ಇದು ಎರಡು ಸಮೀಕರಣಗಳಾಗಿದೆ. ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ ಅಂತ ತಗೊಂಡ್ರೆ, ಮೊದಲನೇ ಸಮೀಕರಣಕ್ಕೆ ನಾವು ನಿರ್ದೇಶಾಂಕಗಳನ್ನ ನಾವು ನೋಡ್ತಾ ಹೋದ್ರೆ ಏನಾಗುತ್ತೆ? ಎಕ್ಸ್ ನ ಬೆಲೆ 0 ಆದಾಗ y ಬೆಲೆ 3 ಆಗ್ತಾ ಇದೆ. ಹಾಗೆ ಎಕ್ಸ್ ನ ಬೆಲೆ 2 ಆದಾಗ y ಬೆಲೆ 4 ಆಗತ್ತೆ. ಎಕ್ಸ್ ನ ಬೆಲೆ 4 ಆದಾಗ y ಬೆಲೆ 2 ಆಗತ್ತೆ. ಹಾಗೆ ಎಕ್ಸ್ ನ ಬೆಲೆ -2 ಆದಾಗ y ಬೆಲೆ ಏನಾಗತ್ತೆ? 4 ಆಗ್ತಾ ಇದೆ. ಹೌದಾ? ಅದೇ ರೀತಿ ಎರಡನೇ ಸಮೀಕರಣಕ್ಕೂ ಬಿಂದುಗಳನ್ನ ನೋಡೋಣ. 5 ಮೈನಸ್ ಎಕ್ಸ್. ಎಕ್ಸ್ ನ ಬೆಲೆ 0 ಆದಾಗ y ಬೆಲೆ 5 ಆಗುತ್ತೆ. ಎಕ್ಸ್ ನ ಬೆಲೆ 1 ಆದಾಗ y ಬೆಲೆ 4 ಆಗುತ್ತೆ. ಎಕ್ಸ್ ಬೆಲೆ 2 ಆದಾಗ y ಬೆಲೆ 3 ಆಗ್ತಾ ಇದೆ. ಹಾಗೆ ಎಕ್ಸ್ ಬೆಲೆ 3 ಆದಾಗ y ಬೆಲೆ 2 ಆಗ್ತಾ ಇದೆ. ಹಾಗೆ ಎಕ್ಸ್ ನ ಬೆಲೆ 4 ಆದಾಗ y ಬೆಲೆ 1 ಸಿಗ್ತಾ ಇದೆ. ಹೌದಾ? ಈ ಬಿಂದುಗಳನ್ನ ನಕ್ಷೆಯ ಮೇಲೆ ಗುರುತಿಸಿದ್ರೆ ನೋಡೋಣ. ಇದು ಪ್ಲಸ್ ಎಕ್ಸ್ ಅಕ್ಷ ಆಗಿರುತ್ತೆ. ಹಾಗೆ ಇದು ಮೈನಸ್ ಎಕ್ಸ್ ಅಕ್ಷ ಆಗಿರುತ್ತೆ. ಹೌದಾ? ಅದೇ ರೀತಿಯಲ್ಲಿ ಇದು ಪ್ಲಸ್ ವೈ ಅಕ್ಷ ಆಗಿರುತ್ತೆ. ಇದು ಮೈನಸ್ ವೈ ಅಕ್ಷ ಆಗಿರುತ್ತೆ. ಈಗ ಬಿಂದುಗಳನ್ನ ಗುರುತಿಸ್ತಾ ಹೋಗೋಣ. ಮೊದಲನೆಯದು 0,3. ಎಕ್ಸ್ ಬೆಲೆ 0 ಆದಾಗ y ಬೆಲೆ 3. ಇದು ಒರಿಜಿನ್ ಕೇಂದ್ರ. ಸೊ ಇದು ಮೊದಲನೆಯ ಬಿಂದು. ಇನ್ನು ಎಕ್ಸ್ ಬೆಲೆ 2 ಆದಾಗ y ನ ಬೆಲೆ 4 ಇದೆ ಅಂತ ಅಂದ್ರೆ ಇಲ್ಲಿ ಬರ್ತಾ ಇದೆ ಬಿಂದು 1. ಇನ್ನು ಎಕ್ಸ್ ಬೆಲೆ 4 ಆದಾಗ y ನ ಬೆಲೆ 2 ಇದೆ. ಹೌದಾ? ಸೊ ಎಕ್ಸ್ ಬೆಲೆ -2 ಆದಾಗ y ಬೆಲೆ 4 ಇದೆ. ಸರಿ, ಇಲ್ಲಿ 2, ಇದು 2. ಎಕ್ಸ್ ಬೆಲೆ 2 ಆದಾಗ y ನ ಬೆಲೆಯೂ ಸಹ
2 ಆಗಿರುತ್ತೆ. ಹಾಗೆ x ಬೆಲೆ 4 ಆದಾಗ y ಬೆಲೆ 1 ಆಗಿರುತ್ತೆ. ಮೊದಲನೇ ಬಿಂದು ಸರಿಯಾಗಿದೆ 0,3. ಎರಡನೆಯ ಬಿಂದು 2,2 ಅಂದ್ರೆ ಇಲ್ಲಿ ಬರ್ತಾ ಇದೆ, ಇಲ್ಲಿರುವಂತಹ ಒಂದು ಬಿಂದು ಆಗಿದೆ. ಮೂರನೆಯದು x ಬೆಲೆ 4 ಆದಾಗ y ಬೆಲೆ 1 ಬರ್ತಾ ಇದೆ ಅಂದ್ರೆ ಈ ಬಿಂದು ಆಗಿರುತ್ತೆ. ಹಾಗೆ x ಬೆಲೆ -2 ಆದಾಗ y ನ ಬೆಲೆ 4 ಇದೆ. ಸೊ ಈ ಬಿಂದು ಆಗಿರುತ್ತೆ. ಸೊ ನಮಗೆ ಮೊದಲನೆಯ ಒಂದು ಸಮೀಕರಣಕ್ಕೆ ಸಿಗುವಂತಹ ಸರಳ ರೇಖೆ ಈ ರೀತಿಯಾಗಿದೆ. ಇದು y ಸಮ 6 - x/2 ಈ ಒಂದು ಸಮೀಕರಣವನ್ನ ಸೂಚಿಸ್ತಾ ಇರುವಂತಹ ರೇಖೆ. ಅದೇ ರೀತಿ ಎರಡನೇ ಸರಳ ರೇಖೆಯನ್ನು ನಾವು ಗಮನಿಸೋದಿದ್ರೆ ಮೊದಲನೇ ಬಿಂದು 0,5. ಸೊ x ಬೆಲೆ 0 ಆದಾಗ y ಬೆಲೆ 5 ಅನ್ನುವಂತಹದ್ದು ಮೊದಲನೆಯ ಬಿಂದು. ಇನ್ನು x ನ ಬೆಲೆ 1 ಆದಾಗ y ಬೆಲೆ 4 ಆಗಿರುತ್ತೆ. x ಬೆಲೆ 1 ಇದ್ದಾಗ y ಬೆಲೆ 4 ಅಂತ ಅಂದ್ರೆ ಈ ಬಿಂದು ಆಗಿದೆ. ಹಾಗೆ x ನ ಬೆಲೆ 2 ಆದಾಗ y ಬೆಲೆ 3 ಅಂತ ಇದೆ. ಸೊ x ನ ಬೆಲೆ 2 ಇದ್ದಾಗ y ಬೆಲೆ 3 ಈ ಬಿಂದು ಆಗಿದೆ. ಸೊ x ನ ಬೆಲೆ 3 ಇದ್ದಾಗ y ಬೆಲೆ 2 ಅನ್ನೋದು ಮೂರನೇ ಬಿಂದು ಆಗಿದೆ. x ಬೆಲೆ 1 ಆದಾಗ y ಬೆಲೆ x ಬೆಲೆ 4 ಆದಾಗ y ಬೆಲೆ 1 ಅನ್ನೋದು ನಮ್ಮ ಕೊನೆಯ ಬಿಂದು ಆಗಿದೆ. ಸೊ ಈಗ ಈ ಎರಡು ರೇಖೆಗಳಿಗೆ ನಾವು ಎರಡು ರೇಖೆಗಳನ್ನ ಗಮನಿಸಿದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಈ ಒಂದು ರೇಖೆಗಳು ಕೊಟ್ಟಿರುವಂತಹ ರೇಖೆಗಳು ಛೇದಿಸುವ ರೇಖೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದೆ? 4,1 ಈ ಬಿಂದುವಿನಲ್ಲಿ ಛೇದಿಸ್ತಾ ಇರುವಂತಹ ರೇಖೆಗಳಾಗಿದೆ ಇದು. ಅಂದ್ರೆ ಇವುಗಳಿಗೆ ಅನನ್ಯ ಪರಿಹಾರ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಈ ರೇಖೆ y ಸಮ 5 - x ಇದನ್ನ ಸೂಚಿಸ್ತಾ ಇರುವಂತಹ ರೇಖೆ ಆಗಿದೆ. ಅಲ್ಲ ಸಾರಿ, ಈ ಒಂದು ಸರಳ ರೇಖೆ, ಈ ಸರಳ ರೇಖೆ y ಸಮ 5 - x ಇದರ ಒಂದು ಸರಳ ರೇಖೆ ಇದು. ಸೊ ಈ ರೀತಿಯಾದ ಸರಳ ರೇಖೆಗಳನ್ನ ನಾವಿಲ್ಲಿ ನೋಡಬಹುದು. ಇದರ ಪರಿಹಾರ ಹಾಗಿದ್ರೆ ಯಾವುದು ಮಕ್ಕಳೇ? ಪರಿಹಾರ 4,1 ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ.